4 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿಕೊಡ್ತಾ ಇದೆ ಅಂತ ನನ್ನ ಭಾವನೆ. ಶಾಲಾ ಕಾಲೇಜುಗಳಲ್ಲಿ ನಾವು ಮೊದಲಿಂದಲೂ ಮಾತಾಡ್ತೇವೆ, ಬ್ರದರ್ ಸಿಸ್ಟರ್ಹುಡ್ ಇರಬೇಕು ಅಂತ. ಸಹೋದರತ್ವ ಇಲ್ಲದೆ ಇದ್ರೆ ಸಮಾಜ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಗಳನ್ನು ಇಟ್ಕೊಂಡು 4 ವರ್ಷಗಳ ಹಿಂದೆ ತಲೆದೋರಿದ್ದ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು. ಅಥವಾ ಯಾವುದೇ ಯೂನಿಫಾರ್ಮನ್ನು ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ನ ಒಳಗಡೆ ಇರ್ತವೆ, ಅಂಥವುಗಳನ್ನು ನಾವು ಯಾವುದು ಕೇಳೋಕ್ಕಾಗೋದಿಲ್ಲ. ಅದು ಆಂತರಿಕವಾದದ್ದು. ಬಹಿರಂಗವಾದದ್ದು ಯಾವುದು ಅಂತಂದರೆ ಯೂನಿಫಾರ್ಮನ್ನು ಹೊರತುಪಡಿಸಿ ಮೇಲೆ ಕಾಣ್ತಕ್ಕಂಥದ್ದು. ಅದು ಬೇರೆ ಆದಾಗ ಭೇದ ಭಾವಗಳು ಪ್ರಾರಂಭ ಆಗುತ್ತೆ. ಆ ಕಾರಣದಿಂದ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಇವತ್ತು ಕೇಸ್ ಹಾಕಲಾಗಿದೆ. ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರುವಾಗಲೇ ಇವರು ತಕ್ಷಣಕ್ಕೆ ಒಂದು ಸಮುದಾಯವನ್ನು ಓಲೈಸಲಿಕ್ಕಾಗಿ ಹಿಜಾಬನ್ನು ಮತ್ತೆ ಹಾಕಬಹುದು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ತಪ್ಪು ಸಂದೇಶ. ಮತ್ತು ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಮಾಡಿದರೆ ಇವರು ಕೋರ್ಟ್ನ ಇದಕ್ಕೂ ಕೂಡ ಇವತ್ತು ಅಪಚಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ನವರು ತಿಳ್ಕೊಂಡಿರ್ಬೋದು, ಈ ರೀತಿ ಹಿಜಾಬನ್ನು ನಾವು ಬಳಕೆ ಮಾಡಲಿಕ್ಕೆ ಅಲೋ ಮಾಡೋದ್ರಿಂದ ಮುಸಲ್ಮಾನ್ ಬಂಧುಗಳೆಲ್ಲ ನಮ್ಮ ಜೊತೆ ಆಗ್ತಾರೆ ಅಂತ. ಆದರೆ ನಾನೊಂದು ಮಾತನ್ನು ಹೇಳ್ತೇನೆ, 10,000 ಕೋಟಿ ಅವರ ಅಭಿವೃದ್ಧಿಗಾಗಿ ಇಟ್ಟಿದ್ದೇವೆ ಮುಸಲ್ಮಾನ್ ಬಂಧುಗಳಿಗೆ ಅಂತ ಹೇಳ್ತಕ್ಕಂಥ ಹೇಳಿಕೆ ಆಗಲಿ, 1,00,000 ಮನೆಗಳನ್ನ ಮುಸಲ್ಮಾನರಿಗಾಗಿ ಕಟ್ಟಿಸ್ತಾ ಇದ್ದೇವೆ ಅಂತ ಹೇಳಿಕೆ ಕೊಡೋದಾಗ್ಲಿ, ಅವರ ಧಾರ್ಮಿಕ ಇದನ್ನ ಹೆಚ್ಚಿಗೆ ಕಟ್ಟಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳೋದಾಗ್ಲಿ, ಇವೆಲ್ಲವೂ ಏನಾಗ್ತದಂದ್ರೆ ಬಹುಸಂಖ್ಯಾತರನ್ನ ಮುಸ್ಲಿಮರ ವಿರುದ್ಧವಾಗಿ ನೀವು ಎತ್ತಿಕಟ್ಟತಕ್ಕಂಥ ಕೆಲಸವನ್ನ ಮಾಡಿ ಮುಸ್ಲಿಮರನಿಗೆ ನೀವು ತೊಂದರೆ ಕೊಡ್ತಿದ್ದೀರಿ ಅನ್ನೋದೇ ನನ್ನ ಭಾವನೆ. ಯಾಕೆ ಅಂತಂದ್ರೆ ನೀವು ಅವರಿಗೆ ವಿಶೇಷತೆಯನ್ನ ತೋರಿಸ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅವರನ್ನು ಹೆಚ್ಚಿಗೆ ಓಲೈಕೆ ಮಾಡಲಿಕ್ಕೆ ನೀವು ಪ್ರಾರಂಭ ಆದಾಗ ಬಹುಸಂಖ್ಯಾತರು ಅವರ ವಿರೋಧಿಗಳಾಗಿ ನೀವೇ ಉತ್ಪತ್ತಿ ಮಾಡ್ತೀರಿ. ಇದರಿಂದ ಮುಸಲ್ಮಾನರಿಗೆ ನೀವು ಒಳ್ಳೇದು ಮಾಡೋದ್ರ ಬದಲು ಕೆಟ್ಟಿದ್ದನ್ನೇ ಮಾಡ್ತಿದ್ದೀರಿ. ಆದರೆ ಮುಸಲ್ಮಾನರು ಯಾವ ರೀತಿ ಇದನ್ನು ತಗೊಳ್ತಾರೆ ಅದು ನನಗೆ ಸಂಬಂಧ ಇಲ್ಲ.